ಮೌಲ್ಯಮಾಪನ ವಿದ್ಯಾರ್ಥಿಗಳು ಒಂದು ಪಾಠ, ಘಟಕ, ಸೆಮಿಸ್ಟರ್ ಅಥವಾ ಕೋರ್ಸ್ ಮುಗಿಸಿದ ನಂತರ ಅವರು ಗಳಿಸಿದ ಒಟ್ಟು ಸಾಧನೆಯನ್ನು ಅಳೆಯುವ ಮೌಲ್ಯಮಾಪನವೇ ಸಂಕಲನಾತ್ಮಕ ಮೌಲ್ಯಮಾಪನವಾಗಿದೆ. ಇದು ಕಲಿಕೆಯ ಅಂತ್ಯದಲ್ಲಿ ನಡೆಯುವಂಥ ಮೌಲ್ಯಮಾಪನ. ಶಿಕ್ಷಣ ಪ್ರಕ್ರಿಯೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳು ಒಟ್ಟು ಸಾಧನೆಯನ್ನು ಅಳೆಯುವ ಮೌಲ್ಯಮಾಪನವೇ ಸಂಕಲನಾತ್ಮಕ ಮೌಲ್ಯಮಾಪನ. ಕಲಿಕೆಯ ಫಲಿತಾಂಶವನ್ನು ಅಂಕ, ಶ್ರೇಣಿ ಅಥವಾ ಪ್ರಮಾಣಪತ್ರದ ಮೂಲಕ ಅಳೆಯುವಂಥದ್ದು ಆಗಿದೆ. ಮುಖ್ಯವಾದ ಉದ್ದೇಶಗಳೇನೆಂದರೆ ಇದ್ರದ್ದು ವಿದ್ಯಾರ್ಥಿಗಳ ಒಟ್ಟು ಕಲಿಕಾ ಸಾಧನೆಯನ್ನು ಅಳೆಯುವುದು, ಉತ್ತೀರ್ಣ ಅನುತ್ತೀರ್ಣವನ್ನು ನಿರ್ಧರಿಸುವುದು, ಅಂಕ, ಶ್ರೇಣಿ, ಪ್ರಮಾಣಪತ್ರ ಕೊಡುವುದು, ಮುಂದಿನ ತರಗತಿಗೆ ಬಡ್ತಿಯನ್ನು ಮಾಡುವುದು, ಶಿಕ್ಷಣದ ಗುಣಮಟ್ಟ ಪರಿಶೀಲನೆ ಮಾಡುವಂಥ ಉದ್ದೇಶಗಳನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಒಳಗೊಂಡಿದೆ. ಇನ್ನು ಇದರ ಲಕ್ಷಣಗಳು: ಪಾಠದ ಅಂತ್ಯದಲ್ಲಿ ನಡೆಯುವಂಥದ್ದು, ಅಂಕಗಳಿಗೆ ಹೆಚ್ಚು ಮಹತ್ವ ನೀಡುವಂಥದ್ದು, ಪರೀಕ್ಷೆ ಆಧಾರಿತವಾಗಿದೆ, ಫಲಿತಾಂಶ ಅಂತಿಮವಾಗಿರುತ್ತದೆ, ವಿದ್ಯಾರ್ಥಿಯು ಒಟ್ಟು ಸಾಧನೆಗೆ ಮೌಲ್ಯಮಾಪನ ಅಂತ ಹೇಳ್ಬೋದು. ಯಾವ ರೀತಿ ಉದಾಹರಣೆಗಳಂದರೆ ವಾರ್ಷಿಕ ಪರೀಕ್ಷೆ, ಸೆಮಿಸ್ಟರ್ ಅಂತ್ಯದ ಪರೀಕ್ಷೆ, ಬೋರ್ಡ್ ಪರೀಕ್ಷೆಗಳು, ಅಂತಿಮ ಪ್ರಾಜೆಕ್ಟ್ ಮೌಲ್ಯಮಾಪನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಮೌಲ್ಯಮಾಪನವನ್ನು ಮಾಡಬಹುದು. ಇನ್ನು ರೂಪಾತ್ಮಕ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿರುವಂಥ ಕೆಲವೊಂದು ವ್ಯತ್ಯಾಸಗಳೆಂದರೆ ರೂಪಾತ್ಮಕ ಕಲಿಕೆಯ ಸಮಯದಲ್ಲಿ ನಡೆಯುವಂಥದ್ದು, ಸುಧಾರಣೆಗೆ ಸಹಾಯಕ ಮಾಡುವಂಥದ್ದು, ನಿರಂತರ ಪ್ರಕ್ರಿಯೆ ಮತ್ತು ಅಂಕ ಕಡಿಮೆಗೆ ಮಹತ್ವವನ್ನು ಒಳಗೊಂಡಿದೆ. ಸಂಕಲನಾತ್ಮಕದಲ್ಲಿ ಕಲಿಕೆಯ ಅಂತ್ಯದಲ್ಲಿ ನಡೆಯುವಂಥದ್ದು, ಫಲಿತಾಂಶ ನಿರ್ಧಾರ ಮಾಡುವಂಥದ್ದು, ಅಂತಿಮ ಪ್ರಕ್ರಿಯೆಯಾಗಿದೆ, ಹೆಚ್ಚು ಅಂಕಗಳಿಗೆ ಹೆಚ್ಚು ಮಹತ್ವ ನೀಡುವಂಥದ್ದಾಗಿದೆ. ಇದರಲ್ಲಿ ಶಿಕ್ಷಕರ ಪಾತ್ರ: ವಿದ್ಯಾರ್ಥಿಗೆ ನ್ಯಾಯಯುತ ಮೌಲ್ಯಮಾಪನ ನೀಡಲು ಸಾಧ್ಯವಾಗುತ್ತದೆ, ಸರಿಯಾದ ಪ್ರಶ್ನೆಗಳ ಮೂಲಕ ಸಾಧನೆ ಅಳೆಯಬಹುದು, ಫಲಿತಾಂಶದ ಆಧಾರದಲ್ಲಿ ಮಾರ್ಗದರ್ಶನವನ್ನು ನೀಡಲು ಸಹಾಯಕವಾಗುತ್ತೆ. ಈ ರೀತಿ ಮೌಲ್ಯಮಾಪನದಲ್ಲಿ ಸಂಕಲನಾತ್ಮಕ, ರೂಪಾತ್ಮಕ ಮಹತ್ವದ ಪಾತ್ರವನ್ನು ಒಳಗೊಂಡಿವೆ ಅಂತ ಹೇಳಬಹುದಾಗಿದೆ.